ಗುರು ನಾವಿವತ್ತು ನಮ್ಮ 25 ವರ್ಷದ ಗಾಡಿನ FC ತಗೊಂಡು ಹೋಗ್ತಾ ಇದೀವಿ. MRX FC ಆಗಲ್ಲ ಅಂತ. ಓ ಕ್ಯಾಮ್ರಾ ಸೌಂಡ್ ಎಲ್ಲ ಮಾಡಂಗಿಲ್ಲ, ಸೌಂಡ್ ಮಾಡಿದ್ರೆ ಗಾಡಿ ಹಿಡ್ಕಂತಾರೆ. Your attention please. Here we meet once again. ಇದು ನಮ್ಮ 2000 ಮಾಡಲ್ MRX 135 5 ಸ್ಪೀಡ್. ಈ ಗಾಡಿ ತಗೊಂಡು 25 ವರ್ಷ ಆಗಿದೆ. ಗಾಡಿ ಒಂದು ನಾವಲ್ಲ, ನಾವು ಸೆಕೆಂಡ್ ಓನರ್ ಈ ಗಾಡಿಗೆ. ಈ ಗಾಡಿ ಇವತ್ತು FC ತಗೊಂಡು ಹೋಗ್ತಾ ಇದೀವಿ. ಗಾಡಿ FC ತಗೊಂಡು ಹೋಗ್ತಾ ಇರೋದು ನಮ್ಮ ಅರಸೀಕೆರೆ ಗೀಜಿಹಳ್ಳಿ ಹತ್ರ ತಗೊಂಡು ಹೋಗ್ತಾ ಇದೀವಿ. ಈ ಗಾಡಿ 2000 ಮಾಡಲ್ ಅಂದ್ರೆ 25 ವರ್ಷ ಆಗಿದೆ ಗಾಡಿ ತಗೊಂಡು. ನಾವು ಇದು ಫಸ್ಟ್ ಟೈಮ್ FC ಮಾಡಿಸ್ತಾ ಇರೋದು. ಈ ಗಾಡಿಲಿ ಹೇಳ್ಬೇಕಂದ್ರೆ ಇದು Yamaha RX 135 5 ಸ್ಪೀಡ್. ತುಂಬಾ ಲಿಮಿಟೆಡ್ ಎಡಿಷನ್ ಗಾಡಿ ಇದು. 25 ವರ್ಷ ಆಗಿದೆ ಗಾಡಿ FC ಮಾಡಿಸ್ಬೇಕಂತ ಎಷ್ಟು ಜನ ಅನ್ಕೊಂತಾರೆ. ಒಬ್ಬೊಬ್ಬರಿಗೆ ಗಾಡಿ ಅಪ್ ಟು ಡೇಟ್ ಇರಬೇಕು ಅಂತ ಆಸೆ ಇರುತ್ತೆ. ಆತರ ನಾನು ಒಬ್ಬ. ಈ ಗಾಡಿಲಿ ನನಗೆ ಆಲ್ಮೋಸ್ಟ್ ಅಲ್ಲಿ ತಗೊಂಡಾಗ್ಲಿಂದ ಇಲ್ಲಿವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ, ಎಮಿಷನ್ ರನ್ನಿಂಗ್ ಅಲ್ಲಿ ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ. FC ನು ಅಪ್ ಟು ಡೇಟ್ ನಾನು ಇಟ್ಕೊಳಕ್ ಇಷ್ಟಪಡ್ತೀನಿ. ಈ ಗಾಡಿ FC ಲ್ಯಾಬ್ಸ್ ಆಗಿದ್ದು ಜನವರಿ 1ಕ್ಕೆ. ಇವತ್ತು 18ನೇ ತಾರೀಕು. ನಾನು ಹೋಗಿ ಕೇಳಿದಾಗ ಅವ್ರು ಏನಂದ್ರು 18ನೇ ತಾರೀಕು FC ಇದೆ, 18ನೇ ತಾರೀಕು ತಗೊಂಬನ್ನಿ ಅಂದ್ರು. ಅದಕ್ಕೆ ಇವತ್ತು ನಾವು FC ತಗೊಂಡ್ ಹೋಗ್ತಾ ಇದೀವಿ. ಗಾಡಿ ಮಾತ್ರ ಫುಲ್ ಪಿನ್ ಟು ಪಿನ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಫುಲ್ ಸ್ಟಾಕ್ ಅಲ್ಲಿ ಇದೆ, ಅಪ್ ಟು ಡೇಟ್ ಸ್ಟಾಕ್ ಇಟ್ಟಿದೀವಿ. ಅದಕ್ಕೆ ನಾವು ಇವತ್ತು ಈ ಗಾಡಿ ಏನು ಎಕ್ಸ್ಟ್ರಾ ಏನು ಮಾಡ್ಸಿಲ್ಲ. ನಾವು ತಗೊಂಡಾಗ ಹಂಗಿದೆ, ಇವಾಗ್ಲೂ ಹಂಗಿದೆ. ಸ್ವಲ್ಪ ನಾವು ನಮ್ ಟೇಸ್ಟ್ ತಕ್ಕನಂಗೆ ಗಾಡಿ ರೆಡಿ ಮಾಡಿಸ್ಕೊಂಡಿರೋದು. ಎಷ್ಟು ಜನ ಅಂತಿರ್ತಾರೆ MRX FC ಆಗಲ್ಲ ಅಂತ. ನಾವು ಹಂಗೆ ಅನ್ಕೊಂಡಿದ್ವಿ. FC ಮಾಡ್ಸಕ್ ಹೋಗಿ ಕೇಳಿದಾಗ FC ಆಗುತ್ತೆ ಅಂತ ಹೇಳಿದ್ದಾರೆ. FC ಲಿ ಮೇನ್ ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಗಾಡಿ ಕಂಪ್ಲೀಟ್ ಆಗಿ ಸ್ಟಾಕ್ ಇರಬೇಕು, ಯಾವ್ದೇ ರೀತಿ ಮಾಡಿಫಿಕೇಶನ್ ಇರಬಾರ್ದು, ಗಾಡಿ ಸೌಂಡ್ ಇರಬಾರ್ದು, ಮತ್ತೆ ನಿಮಗೆ ಮೇನ್ ಮಿರರ್ ಇರಬೇಕು, ಇಂಡಿಕೇಟರ್ ವರ್ಕಿಂಗ್ ಅಲ್ಲಿ ಇರಬೇಕು, ಹೆಡ್ ಲೈಟ್ ಎಲ್ಲ ವರ್ಕಿಂಗ್ ಅಲ್ಲಿ ಇರಬೇಕು, ಬ್ರೇಕ್ ಲೈಟ್ ವರ್ಕಿಂಗ್ ಅಲ್ಲಿ ಇರಬೇಕು, ಮತ್ತೆ ಹಾರ್ನ್ ವರ್ಕಿಂಗ್ ಅಲ್ಲಿ ಇರಬೇಕು. ನಿಮ್ಗೆ ಬೇರೆ ಏನೇ ಮಾಡಿಫಿಕೇಶನ್ ಮಾಡಿಸ್ತೀನಿ ಅನ್ನೋದು ಗೊತ್ತೇ ಆಗಬಾರ್ದು. ಗಾಡಿಲಿ ನೀವು ಏನಿದೆ ಗಾಡಿ ಕಂಪ್ಲೀಟ್ ಸ್ಟಾಕ್ ಇತ್ತು ಅಂದ್ರೆ ನಿಮ್ಗೆ FC ಆಗೇ ಆಗುತ್ತೆ. ನಮ್ದು ಗಾಡಿ ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ. ನಾವೇನು ಚೇಂಜಸ್ ಮಾಡಿಸಿಲ್ಲ, ನಾವೇನು ಇಲ್ಲ. ಗಾಡಿ ಜಸ್ಟ್ ನಾವು ಏರ್ ಪ್ರೆಷರ್ ಚೆಕ್ ಮಾಡಿಸಿದೀವಿ, ಫ್ಯೂಲ್ ಹಾಕ್ಸ್ಕೊಂಡ್ ಬಂದಿದೀವಿ. ಇವಾಗ ಲೈಟ್ ಆಗಿ ನಮ್ದು ನಾರ್ಮಲ್ ಲೈನ್ ಇದೆ, ಗಾಡಿ ವಾಶ್ ಮಾಡಿದೀವಿ. ಗಾಡಿ ವಾಶ್ ಸಹ ಮಾಡಿಸಿಲ್ಲ ನಾವು ನಾರ್ಮಲ್ ಆಗಿ ಮನೆ ಹತ್ರ ನಮ್ಮ ಓನ್ ವಾಶ್ ಮಾಡೋದು. ನಾವು ಪ್ರೆಷರ್ ವಾಶ್ ಅಲ್ಲಿ ಪೈಂಟ್ ಎಲ್ಲ ಕಿತ್ಕೊಂಡ್ ಬರುತ್ತೆ. 2-3 ಸಲ ಮಾಡಿಸಿದ್ವಿ, ಸ್ವಲ್ಪ ಪೈಂಟ್ ಡಿಮ್ ಆಯ್ತು. ಅದಕ್ಕೋಸ್ಕರ ನಾವು ಇವಾಗ ಮನೆ ಹತ್ರನೇ ವಾಶ್ ಮಾಡ್ತೀವಿ. ನೀವೇ ವಾಶ್ ಮಾಡೋದ್ರಿಂದ ನಿಮಗೆ ಗಾಡಿ ಮೇಲೆ ಫೀಲಿಂಗ್ಸ್ ಜಾಸ್ತಿನೇ ಇರುತ್ತೆ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ನಾವು ಏನಿದೆ ರಿಪ್ಲೈ ಮಾಡ್ತೀವಿ. ಒಟ್ಟಲ್ಲಿ FC ಆಗುತ್ತೆ. FC ಆಗಕ್ಕೆ ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ. ನಾವು ಅರಸೀಕೆರೆಲ್ಲೇ ಮಾಡಿಸಿದ್ದು, ಅರಸೀಕೆರೆ ಸಿಜೆನ್ಕಲ್ ಡ್ರೈವಿಂಗ್ ಸ್ಕೂಲ್ ಹತ್ರ ಮಾಡಿಸಿರೋದು. ಬನ್ನಿ ನೋಡೋಣ ಏನೇನ್ ಹೇಳ್ತಾರೆ ಅಂತ. ಮೇಲ್ಗಡೆ ಆ ಕಡೆಯಿಂದ ಹೋಗ್ಬೋದಲ್ಲ, ಆ ಕಡೆಯಿಂದ उधर से जाओ, इधर से ये वन वे है ना, उधर साइड पे जाओ, हाईवे टच हो जाएगा. उधर जाने का है, इधर से जाओ, उधर ही जाना पड़ेगा आपको. वो कैमरा उधर साइड से जाओ. रिवर्स बरुत्ते दो, रिवर्स बरुत्ते. अब उधर साइड से जाओ भैया. इधर साइड से रोड है, रोड बराबर नहीं है, आपका गाड़ी वो लॉक हो जाएगा. उधर साइड से जाओ, यू टर्न ले लेना. ಸೌಂಡ್ ಎಲ್ಲ ಮಾಡಂಗಿಲ್ಲ, ಸೌಂಡ್ ಮಾಡಿದ್ರೆ ಗಾಡಿ ಹಿಡ್ಕಂತಾರೆ. ಇದೆಲ್ಲ ಗಾಡಿಗಳು FC ಬಂದಿರೋದು. ಇವಾಗ ನಾವು FC ಬಂದಿದ್ದೀವಿ. FC ನಮಗೆ ಪೇಪರ್ ಕೊಟ್ಟಿದ್ದಾರೆ, RC ನಂಬರ್, ಇದು ನನ್ನದು ಒರಿಜಿನಲ್ RC ಕಾರ್ಡ್. ಮತ್ತೆ ಸಿಗಲ್ಲ ನೋಡಕ್ಕೆ. ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಜೊತೆ ಇವರು ಇನ್ಸೂರೆನ್ಸ್, ಎಮಿಷನ್, ಮತ್ತೆ ಗಾಡಿ ಜೊತೆ ಒಂದು ಫೋಟೋ ಇಷ್ಟು ಕೇಳಿದ್ರು, ಇಷ್ಟು ಕೊಟ್ಟಿದ್ದೀವಿ. ಅದೊಂದು ಆಧಾರ್ ಕಾರ್ಡು. ಓಕೆ, ನಮ್ಮ ಗಾಡಿ ಜೊತೆ ಇನ್ನೊಂದು ಸೇಮ್ 1990 ಮಾಡಲ್ ಒಂದು ಗಾಡಿ ಬಂದಿದೆ ನಮ್ಮ ಜೊತೆ. ಇವಾಗ ಅದು ಒಂದು ಲೆಜೆಂಡ್, ಇದು ಒಂದು ಲೆಜೆಂಡ್. ಫಸ್ಟ್ ನಮ್ಮ ಗಾಡಿನೇ ನಿಲ್ಸಿದೀವಿ, ಆಮೇಲೆ 2ನೇ ಗಾಡಿ ಇಲ್ಲಿದೆ, ಇನ್ನೆಲ್ಲ ಬೇರೆ ಗಾಡಿಗಳೆಲ್ಲ ಆ ಕಡೆ ಇದೆ. ರಣವೀರ್ ಎಷ್ಟೊತ್ತಾಯ್ತು ನಾವು ಬಂದು? 1 ಗಂಟೆ ಆಯ್ತು, ಇನ್ನಿಲ್ಲ ಇದೀವಿ. ನಾವೀಗ ಗೀಜಿಹಳ್ಳಿ ಹತ್ರ FC ಮುಗಿಸ್ಕೊಂಡು ರಿಟರ್ನ್ ಇವಾಗ ನಮ್ಮ ಅರಸೀಕೆರೆಗೆ ಬರ್ತಾ ಇದೀವಿ. ನಮ್ಮ ಗಾಡಿ FC ಆಗಿದೆ. ಇವಾಗ ಅವ್ರು ಬಂದು ಚೆಕ್ ಮಾಡಿ ತುಂಬಾ ಲೇಟ್ ಆಗಲ್ಲ, ಆದ್ರೆ ನಮಗೆ ಲೇಟ್ ಆಗಿದೆ ಅಂದ್ರೆ ವೈಟಿಂಗ್ ಪೀರಿಯಡ್ ತುಂಬಾ ಜಾಸ್ತಿ ಗಾಡಿಗಳು ಇತ್ತು. 2 ವೀಲರ್ ಸ್ವಲ್ಪ ಲೇಟ್ ಆಗಿ ಆಯ್ತು. ದೊಡ್ಡ ಗಾಡಿಗಳು ಎಲ್ಲ ಹಿಂದಿಂದನೇ ಬಂದು ಸ್ವಲ್ಪ ಬೇಗ ಮುಗ್ದೋಯ್ತು ಅವ್ರದೆಲ್ಲ. ನಮ್ದು ಲೇಟ್ ಆಯ್ತು. ಬಿಟ್ರೆ ಅವ್ರು ಏನು ಗಾಡಿ ಜಾಸ್ತಿ ಚೆಕ್ ಮಾಡ್ಲಿಲ್ಲ. ಗಾಡಿ ಚೆಕ್ ಮಾಡಿದ್ದೇನಂದ್ರೆ ನಮ್ ಗಾಡಿ ಅಪ್ ಟು ಡೇಟ್ ಇದರಿಂದ ಮೈನ್ ಯಾರೇ ಆದ್ರೂ ನಿಮ್ ಗಾಡಿಗಳನ್ನ ಆದ್ರೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಗಾಡಿ ಸ್ಟಾಕ್ ಇತ್ತು ಅಂದ್ರೆ ನಿಮ್ ಗಾಡಿಗೆ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ, ತಲೆ ಕೆಡ್ಸ್ಕೊಳ್ಳೋಂತ ಏನಿರಲ್ಲ. ಗಾಡಿ ಏನಿದೆ ಸ್ಟಾಕ್ ತಗೊಂಡೋಗಿ, ಗಾಡಿ ಸ್ವಲ್ಪ ಸೌಂಡ್ ಕಡಿಮೆ ಇರೋ ಸೈಲೆನ್ಸರ್ ತಗೊಂಡೋಗಿ. ಗಾಡಿ ಇನ್ಸೂರೆನ್ಸ್, FC ಎಲ್ಲ ಅಪ್ ಟು ಡೇಟ್ ಇತ್ತು ಅಂದ್ರೆ ನೀವು ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳ್ಳೋಂಥದ್ದು ಇರಲ್ಲ, ಭಯ ಪಡೋ ಅಂತದ್ದು ಇರಲ್ಲ. RX ಅಂದ್ಮೇಲೆ ಸೌಂಡ್ ಇದ್ದೇ ಇರುತ್ತೆ. ಸ್ವಲ್ಪ ಸೌಂಡ್ ಇಲ್ದಲೇ ಇರೋ ತರ ಹೋದ್ರೆ ನಿಮ್ಗೆ FC ಅಪ್ರೂವ್ ಆಗುತ್ತೆ. ಅವ್ರು ಫಸ್ಟ್ ಚೆಕ್ ಮಾಡೋದು ನಿಮ್ಗೆ ಅವ್ರು ಬಂದು RC ನಂಬರ್, ಗಾಡಿ ನಂಬರ್ ಪ್ಲೇಟ್ ಅಪ್ ಟು ಡೇಟ್ ಇದ್ರೆ ಯಾರು ಏನು ಮಾತಾಡಲ್ಲ. ಜಸ್ಟ್ ಗಾಡಿ ಚೆಕ್ ಮಾಡ್ತಾರೆ, ಸೌಂಡ್ ಇದೆಯಾ ನೋಡ್ತಾರೆ ಫಸ್ಟ್ ಗಾಡಿನ. ಸೌಂಡ್ ಗಿೌಂಡ್ ಏನು ಇಲ್ಲ ಅಂದ್ರೆ ಕ್ಲೀನ್ ಆಗಿ ಗಾಡಿ ಅಪ್ರೂವ್ ಮಾಡಿ ಸೈನ್ ಮಾಡಿ ಕಳಿಸ್ತಾರೆ. ನಮ್ ಗಾಡಿ ಸೌಂಡ್ ಇಲ್ಲ ಅಂತ ಏನಿಲ್ಲ, ನಮ್ ಗಾಡಿಲೂ ಸೌಂಡ್ ಇದೆ.
ಜಾಸ್ತಿ ಸೌಂಡ್ ಇಲ್ದಂಗೆ ತಗೊಂಡ್ಬಂದಿದೀವಿ ಅಷ್ಟೇ. RX ಯಾರೇ ಇಟ್ಟಿದ್ರು ಸೌಂಡ್ ಇದ್ದೇ ಇರುತ್ತೆ ಅದ್ರಲ್ಲಿ. ಇದೇ ತರ RX ಗಳು ಕಂಟೆಂಟ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.